ಪಾದಯಾತ್ರೆ ಯಶಸ್ವಿ ಆಗಬೇಕು ಅಂತಂದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಏನಂದರೆ ಇವತ್ತು ಶ್ರೀನಗರದಿಂದ ನಾವು DC ಕಚೇರಿಗೆ ಪಾದಯಾತ್ರೆಗೆ 10,000 ಜನ ಪರ್ಮಿಷನ್ ತೊಗೊಂಡಿದ್ವಿ. ಪರ್ಮಿಷನ್ ಕೊಟ್ಟ ಎಲ್ಲ ಪೊಲೀಸ್ ಸಿಬ್ಬಂದಿಗೆ ಮತ್ತು ಪೊಲೀಸ್ ವರ್ಗಕ್ಕೆ ಧನ್ಯವಾದ ತಿಳಿಸ್ತಾ ಇವತ್ತು ಏನು ನಾವು ಪಾದಯಾತ್ರೆ ಮಾಡ್ತಿದ್ದೀವಿ, ಈ ಪಾದಯಾತ್ರೆಯಲ್ಲಿ ಪ್ರತಿಯೊಬ್ಬರು ಶಾಂತಿಯುತವಾಗಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಿರ ಶಾಂತಿ ಕಾಪಾಡಬೇಕು. ಯಾರಿಗೂ ಏನೂ ಆಗಬಾರ್ದು. ಅದು ಏನಾದರೂ ಆಗೋದಾದರೆ ನನಗಷ್ಟೇ ಆಗಬೇಕು. ಯಾವ ವಿದ್ಯಾರ್ಥಿಗಳಿಗೂ ಏನೂ ಆಗಬಾರ್ದು. ಶಾಂತಿಯುತವಾಗಿ ಮತ್ತು ಹೆಣ್ಮಕ್ಳಿಗೆಲ್ಲ ಸಪ್ರೇಟ್ ಒಂದು ಲೈನ್ ಇರುತ್ತೆ. ಆ ಲೈನಲ್ಲಿ ಮತ್ತು ಗಂಡು ಮಕ್ಕಳು ಅಷ್ಟೇ ಸಪ್ರೇಟ್ ಲೈನಾಗಿ ಹೋಗಬೇಕು. ಈ ಒಂದು ಶಾಂತಿಯುತವಾಗಿ ನಮ್ಮ ಬೇಡಿಕೆಯನ್ನು DC ಅವರಿಗೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಲುಪಿಸಿ ನಮ್ಮ ಸಮಸ್ಯೆ ಇವತ್ತೇ ಬಗೆಹರಿಬೇಕು. ಯಾಕೆಂದರೆ ಯಾವುದೇ ನೇಮಕಾತಿ ಆಗ್ತಾಯಿಲ್ಲ. ವಯೋಮಿತಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ಆಚೆ ಇದ್ದಾರೆ. ಯಾವುದೇ ಅಪ್ಲಿಕೇಶನ್ಸ್ ಅಂದರೆ ನೋಟಿಫಿಕೇಷನ್ಸ್ ಆಗ್ತಾಯಿಲ್ಲ. ನಮ್ಮ ರಾಜ್ಯದಲ್ಲಿ ಸುಮಾರು ಮೋರ್ ದೆನ್ 3 lakhs ವೇಕೆನ್ಸಿ ಇದೆ. ಅದು ಕೂಡಲೇ ನೇಮಕಾತಿ ಆಗಬೇಕು. ಇದ್ರ ಸಲುವಾಗಿ ಇವತ್ತಿನ ಪಾದಯಾತ್ರೆಗೆ ಪ್ರತಿಯೊಬ್ಬರೂ ತುಂಬ ಇಂಪಾರ್ಟೆಂಟು. ಧಾರವಾಡದಲ್ಲಿರೋ ಪ್ರತಿಯೊಬ್ಬ ಆಸ್ಪಿರೆಂಟ್ಸು ಒಬ್ಬೊಬ್ಬರು 100 ಜನ ಕರ್ಕೊಂಬಂದು ಈ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಮತ್ತು ನಾವು ಶ್ರೀನಗರದಲ್ಲಿರುವ ಸಂಕಲ್ಪ ಲೈಬ್ರರಿ ಹತ್ರ ವ್ಯಾಲೆಂಟಿಯರ್ಸು ಬೆಳಗ್ಗೆ 8:30 9 ಗಂಟೆ ಅಷ್ಟೊತ್ತಿಗೆ ನೀವು ಅಲ್ಲೆಲ್ಲ ರೀಚ್ ಆಗಿ ಒಂದು 500 ಜನ ವ್ಯಾಲೆಂಟಿಯರ್ಸು ಇನಿಷಿಯೇಟಿವ್ ತೊಗೊಂಡು ಈ ಒಂದು ಪಾದಯಾತ್ರೆ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ.